ಗುಡ್ ಮಾರ್ನಿಂಗ್. ಇವತ್ತು ಬೇಗನೆ ಎದ್ದಿದ್ದೀನಿ, ಕಾಫಿ ಹಾಕ್ಕೊಂಡಿದ್ದೀನಿ, ಇನ್ನೂ ಕುಡ್ದಿಲ್ಲ. ಆಮೇಲೆ ಇನ್ನೂ ಬಿರಿಯಾನಿ ಮಾಡಬೇಕು, ಅದಕ್ಕೆ ಎಲ್ಲ ರೆಡಿ ಮಾಡ್ಕೋಬೇಕು. ಆಮೇಲೆ ಸಂಜೆ ಒಂದು ಮದುವೆ ಇದೆ, ಅಲ್ಲಿ ಹೋಗಬೇಕು. ಸದ್ಯಕ್ಕೆ ಇವಾಗ ಕಾಫಿ ಕುಡಿದ್ಬಿಟ್ಟು ಕೆಲಸ ನೋಡಬೇಕು. ಎದ್ಬಿಟ್ಟು ಸಿಕ್ಕಾಬಟ್ಟೆ ಚಳಿ ಈ ವರ್ಷ ಅಲ್ಲ, ಬೇಗ ಸ್ಟಾರ್ಟ್ ಆಗೋಯಿತು ಚಳಿಗೆ. ನಾನು ಬೇಗ ಎದ್ದಿದ್ದೀನಿ, ಬೇಗ ಎದ್ಬಿಟ್ಟು ಕುತ್ಕೊಂಡಿದ್ದೀನಿ. ನನಗಿನ್ನ ನಿದ್ದೆ ಇದೆ, ಆಲ್ಮೋಸ್ಟ್ ನಿದ್ದೆನೇ ಸರಿಯಾಗಿ ಮಾಡಿಲ್ಲ. ಇವಾಗ ಮಲ್ಕೋಬೇಕು ಅನಿಸ್ತಾ ಇದೆ, ಬಟ್ ಸಿಕ್ಕಾಬಟ್ಟೆ ಕೆಲಸ. ಮಲಗಿದ್ರೆ ಕೆಲ್ಸಗಳಾಗುತ್ತಾ ಇಲ್ಲ ಅಲ್ಲ, ಅದಕ್ಕೆ ಇವಾಗ ಎದ್ಬಿಟ್ಟು ಎದ್ದು ಮುಗ ತೊಳ್ದಿಲ್ಲ, ಬ್ರಷ್ ಮಾತ್ರ ಮಾಡಿದ್ದೀನಿ. ಇವಾಗ ಎದ್ಬಿಟ್ಟು ಕಾಫಿ ಕುಡಿದ್ಬಿಟ್ಟು ಬೇರೆ ಕೆಲ್ಸಗಳು ನೋಡಬೇಕು. ಹಿಂಗಿದೆ ಕಾಫಿ, ನೋಡ್ತೀನಿ ಇರು ಒಂದು ನಿಮಿಷ. ನೈಸ್ ಕಾಫಿ, ಚೆನ್ನಾಗಿ ಹಾಕಿದ್ದೀನಿ. ಕಾಫಿನ ಸ್ವಲ್ಪ ಸ್ಟ್ರಾಂಗ್ ಹಾಕಿದ್ದೀನಿ. ಹಂಗೆ ಕುಡಿದ್ಬಿಟ್ಟು ಮುಂದಿನ ಕೆಲಸ ನೋಡ್ಕೋಬೇಕು. ಹಾಗೆ ಸಂಜೆ ಒಂದು ಮದುವೆ ಇದೆ, ಅಲ್ಲೂ ಕೂಡ ಹೋಗಬೇಕು. ಬನ್ನಿ, ನಂದೇ ಇವತ್ತು ಹಿಂಗಿರುತ್ತೆ ನೋಡೋಣ. ಇವಾಗ ತಿಂಡಿ ಮುಗಿಸ್ಕೊಂಡು ಅಡುಗೆಗೆ ಅಂತ ನೋಡ್ತಾ ಇದ್ದೆ. ಸರಿ, ಸ್ವಲ್ಪ ಗರಂ ಮಸಾಲ ನಾನೇ ಫ್ರೆಶ್ ಆಗಿ ರೆಡಿ ಮಾಡ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಚಕ್ಕೆ, ಪಲಾವ್ ಎಲೆ, ಸ್ಟಾರ್ ಹೂವು ಮತ್ತು ಸೋಂಪು ಮತ್ತು ಅನಾನಸ್ಸು, ಜಾಕಾಯಿ, ಜಾಪತ್ರೆ, ಆಮೇಲೆ ಕಲ್ಲು ಹೂವು, ಧನಿಯಾ 1 ಕಪ್ಪು ಎಲ್ಲ ಅಳತೆಯಲ್ಲಿ ಹಾಕಿ ನಾನು ಫಸ್ಟು ಗರಂ ಮಸಾಲ ಮಾಡ್ಕೊಂಬಿಡೋಣ ಅಂತ ಮಾಡ್ಕೋತಾ ಇದ್ದೀನಿ. ಇದ್ರ ರೆಸಿಪಿ ಬೇಕಂದರೆ ಯಾರಾದರೂ ಕಮೆಂಟಲ್ಲಿ ಹಾಕಿ, ಯಾಕಂದರೆ ಇಲ್ಲೇ ಹಾಕಿದ್ರೆ ತುಂಬಾ ಲೆಂತ್ ವೀಡಿಯೋ ಆಗೋಗುತ್ತೆ ಅಂತ ಹಾಕಿಲ್ಲ. ಯಾರಿಗಾದ್ರೂ ಬೇಕಂದರೆ ನಾನು ಅವ್ರಿಗೆ ಶೇರ್ ಮಾಡ್ತೀನಿ ನೆಕ್ಸ್ಟ್ ವ್ಲಾಗಲ್ಲಿ ಅದನ್ನು ಹೇಗೆ ಮಾಡ್ಕೊಳ್ಳೋದು ಅಂತ ಹೇಳಿಬಿಟ್ಟು. ಇವಾಗ ಗರಂ ಮಸಾಲಾಗೆಲ್ಲ ನಿಧಾನಕ್ಕೆ ಫ್ರೈ ಮಾಡ್ಕೊಂಡಿದ್ದೀನಿ. ಎಷ್ಟು ನಿಧಾನಕ್ಕೆ ಫ್ರೈ ಮಾಡ್ಕೊತಿರೋ ಅಷ್ಟು ಗರಂ ಮಸಾಲ ಚೆನ್ನಾಗಾಗುತ್ತೆ. ಯಾವುದನ್ನೂ ಸೀಸ್ಬೇಡಿ, ಎಲ್ಲ ಒಂದೊಂದಾಗಿ ಹಾಕ್ಕೊಂಡ್ರೆ ಅದು ಚೆನ್ನಾಗಾಗುತ್ತೆ. ಇವಾಗ ಇದು ಸ್ವಲ್ಪ ಬಿಸಿ ಆರಲಿ, ಬಿಸಿಲೇ ನಾವು ರುಬ್ಕೊಂಬಿಟ್ರೆ ಅದು ಚೆನ್ನಾಗಿರಲ್ಲ. ಅದಕ್ಕೋಸ್ಕರ ಇವಾಗ ಅದೇ ಪ್ಯಾನ್ಗೆ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಮಿಕ್ಸಿ ಮಾಡ್ಕೊಳ್ಳೋಣ ಅಂತ ಕೊತ್ತಂಬರಿ ಸೊಪ್ಪು ಹಾಕ್ಕೊತಾ ಇದ್ದೀನಿ. ಆಮೇಲೆ ಸ್ವಲ್ಪ ಪುದೀನ ಹಾಕ್ಕೊತಿದ್ದೀನಿ. ಇದ್ದರೆ ನಿಮಗೆ ಪಾಲಕ್ ಸೊಪ್ಪಿದ್ರೂ ಹಾಕ್ಕೋಬೋದು, ಇಲ್ಲ ಅಂತಂದರೆ ಸಬ್ಬಕ್ಕಿ ಸೊಪ್ಪಾದರೂ ಹಾಕ್ಕೋಬೋದು. ನನಗೆ ಅವೆರಡೂ ಸಿಕ್ಕಲಿಲ್ಲ, ಸೊ ಇವೆರಡೇ ಸೊಪ್ಪು ಹಾಕ್ಕೊಂಡು ಸ್ವಲ್ಪ ಹಸಿಮೆಣ್ಸಿನ್ಕಾಯಿ ಒಂದು ಸ್ವಲ್ಪ ಗ್ರೇವಿ ಥರ ಆಗಲಿ ಅಂತ ಹೇಳ್ಬಿಟ್ಟು, ಯಾಕಂದರೆ ಬಿರಿಯಾನಿಗೆ ಸ್ವಲ್ಪ ಕೋಟಿಂಗ್ ಇದ್ದರೆ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಒಂದು ಈರುಳ್ಳಿ ಉದ್ದುದ್ದ ಕಟ್ ಮಾಡಿ ಅದನ್ನು ಹಾಕೋತಾ ಇದ್ದೀನಿ. ಇದನ್ನೇನು ತುಂಬ ಹೊತ್ತು ಫ್ರೈ ಮಾಡಬೇಕು ಅಂತೇನಿಲ್ಲ, ಸ್ವಲ್ಪ ಹೊತ್ತು ಹಾಕ್ಕೊಂಡ್ರೂ ಸಾಕಾಗುತ್ತೆ. ಇನ್ನು ನಿಮಗೆ ಚೆನ್ನಾಗಿ ಬ್ರೈಟಾಗಿ ಗ್ರೀನ್ ಕಲರ್ ಬೇಕಂದರೆ ಇನ್ನೂ ಸ್ವಲ್ಪ ಸೊಪ್ಪೆಲ್ಲ ಜಾಸ್ತಿ ಹಾಕ್ಕೊಳ್ಳಿ. ನಾನು ಮೀಡಿಯಮ್ ಕಲರ್ ಇದ್ದರೆ ಸಾಕು ಅಂತ ಹೇಳ್ಬಿಟ್ಟು ಇಷ್ಟು ಹಾಕ್ಕೊತಾ ಇದ್ದೀನಿ. ಒಂದೇ ಒಂದು ಟೊಮೆಟೊ ಹಾಕ್ಕೊತಾ ಇದ್ದೀನಿ. ನಾನು ನಾನ್ ವೆಜ್ಗೆ ಜಾಸ್ತಿ ಟೊಮೆಟೊಸ್ ಎಲ್ಲ ಯೂಸ್ ಮಾಡಲ್ಲ. ಇವಾಗ ಅದನ್ನೆಲ್ಲ ಸ್ವಲ್ಪ ಚೆನ್ನಾಗಿ ಬಾಡಿಸ್ಕೊಂಡು, ತುಂಬಾ ಮೆತ್ತಗಾಗೋದು ಬೇಕಾಗಿಲ್ಲ, ಸ್ವಲ್ಪ ಸಾಫ್ಟ್ ಆದರೆ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಫ್ರೈ ಮಾಡ್ಕೊತಿದ್ದೀನಿ. ಅದು ಹಸಿ ವಾಸನೆ ಹೋಗಲಿ ಅಂತ ಹೇಳ್ಬಿಟ್ಟು. ಹಾಗೆ ಅದನ್ನು ಸ್ವಲ್ಪ ಚೆನ್ನಾಗಿ ನುಣ್ಣಗೆ ರುಬ್ಕೊಂಬಿಡೋಣ. ನಾನು ಸ್ವಲ್ಪ ಲೇಟಾಗಿತ್ತು, ಅದಕ್ಕೆ ಬೇಗನೆ ಆಗಲಿ ಅಂತ ಹೇಳ್ಬಿಟ್ಟು ಇದನ್ನು ರುಬ್ಬಿ ಎತ್ತಿಕ್ಕೊಂಡೆ. ಹಾಗೆ ಗರಂ ಮಸಾಲಾಗೆ ಅಂತ ರೆಡಿ ಮಾಡಿ ಇಟ್ವಲ್ವ, ಅದನ್ನು ರುಬ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಅದಕ್ಕೂ ಇವಾಗ ಬಿಸಿ ಆರಿತ್ತು, ಅದಕ್ಕೆ ಸ್ವಲ್ಪ ರುಬ್ಕೋತಾ ಇದ್ದೀನಿ, ಚೆನ್ನಾಗಾಗುತ್ತೆ ಅಂತ ಹೇಳ್ಬಿಟ್ಟು ಚಿಕ್ಕ ಜಾರ್ಗೆ ಹಾಕೋತಾ ಇದ್ದೀನಿ. ಯಾಕಂದ್ರೆ ನಾನು ಒಂದು 2 ಟೈಮ್ಸ್ಗೆ ಆಗೋಷ್ಟೇ ರುಬ್ಬಿಕೊತಾ ಇದ್ದೀನಿ. ನಿಮಗೆ ಬೇಕಂದರೆ ಇನ್ನೂ ಪೌಡ್ರನ್ನ ಕ್ವಾಂಟಿಟಿ ಸ್ವಲ್ಪ ಜಾಸ್ತಿ ಮಾಡಿಬಿಟ್ಟು ನೀವು ಹಾಕೊಬೋದು. ಇದು ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಪೌಡರು ಒಂದ್ಸರಿ ಮಾಡಿಕೊಂಡು ಬಿರಿಯಾನಿಗೆ ಹಾಕ್ಕೊಂಡು ನೋಡಿ, ಸಖತ್ತಾಗಿದೆ. ಹೊರ್ಗಡೆಯಿಂದ ಮಾಮೂಲಿ ತೊಗೊಂಬಂದು ಹಾಕ್ಬಿಡ್ತೀವಿ ಟೈಮಿಂಗು, ಬಟ್ ಈ ಮಸಾಲ ಸಖತ್ತಾಗಿರುತ್ತೆ. ಇವಾಗ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ಕಸ್ತೂರಿ ಮೇಥಿ ಎಲ್ಲ ಹಾಕೋತಾ ಇದ್ದೀನಿ. ನಾನು ಹೇಳಿಲ್ವ, ಮೆಂತ್ಯ ಸೊಪ್ಪು ಮತ್ತು ಪುದೀನ ಇವೆಲ್ಲ ಸೊಪ್ಪುಗಳು ಏನೇನು ಇರುತ್ತೆ ಎಲ್ಲ ಹಾಕ್ಕೊಂಡ್ರು ಚೆನ್ನಾಗಿರುತ್ತೆ. ಇವಾಗ ಒಂದು ಈರುಳ್ಳಿ ಉದ್ದುದ್ದ ಕಟ್ ಮಾಡ್ಕೊಂಡು ಹಾಕೋತಾ ಇದ್ದೀನಿ. ಅದನ್ನು ಚೆನ್ನಾಗಿ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ನಾನು ಜಾಸ್ತಿ ಈರುಳ್ಳಿ ಟೊಮೆಟೊ ಎಲ್ಲ ಯೂಸ್ ಮಾಡೋಕ್ಕೆ ಹೋಗಿಲ್ಲ, ಸ್ವಲ್ಪ ಇವತ್ತು ಪ್ಲೇನಾಗಿ ಬರಲಿ ಬಿರಿಯಾನಿ, ರೈಸ್ ಥರ ಅಂತ ಹೇಳ್ಬಿಟ್ಟು, ಮಸಾಲ ಜಾಸ್ತಿ ಬೇಡ ಅಂತ ಹೇಳ್ಬಿಟ್ಟು ಇವಾಗ ನಾನು 1 kg ಚಿಕನ್ ತೊಗೊತಾ ಇದ್ದೀನಿ. ಚಿಕನ್ನು ಸ್ವಲ್ಪ ಮೀಡಿಯಮ್ ಸೈಜಲ್ಲಿದ್ದರೆ ಚೆನ್ನಾಗಿರುತ್ತೆ. ಬಿರಿಯಾನಿಗೆ ಅಂತ ಕೇಳೋರು ಸ್ವಲ್ಪ ದಪ್ಪ ಹೊಡ್ಸ್ಕೊಂಬರ್ತಾರೆ. ನಮ್ಮ ಮನೇಲಿ ಮಕ್ಕಳೆಲ್ಲ ಇದ್ದಾರಲ್ವ, ತುಂಬ ದಪ್ಪ ಇದ್ದರೆ ಚೆನ್ನಾಗಿರಲ್ಲ ಅಂತ ಹೇಳ್ಬಿಟ್ಟು ಮಾಮೂಲಿ ಮೀಡಿಯಮ್ ಪೀಸು ತೊಗೊಂಬರೋಕ್ಕೆ ಹೇಳಿದ್ದೆ. 1 kg ಫುಲ್ಲಾಗಿ ಜಾಸ್ತಿನೇ ಇತ್ತು ಅಂತ ಅನ್ಕೊತೀನಿ, 1 kgಗಿಂತ ಅದನ್ನು ಹಾಕ್ಕೊತಾ ಇದ್ದೀನಿ. ಇದು ಎಲ್ರಿಗೂ ಆಗಬೇಕಲ್ವ. ಇದು ಆಲ್ಮೋಸ್ಟ್ ಒಂದು 6-7 ಜನ ಆರಾಮಾಗಿ ತಿನ್ಬೋದು ಈ ಪಾತ್ರೆಯಲ್ಲಿ ಮಾಡಿಕೊಂಡ್ರೆ. ನಾನು ಒಂದು ಫುಲ್ಲು ಒಂದು ಬೌಲ್ ಬರುತ್ತಲ್ವ, ಇಡೀ ಮಾಟೆಲ್ಲ ತೊಗೊತೀವಲ್ಲ, ಆ ಥರದ ಬೌಲು ಒಂದು ಫುಲ್ಲಾಗಿ ರೈಸ್ ತೊಗೊತಾ ಇದ್ದೀನಿ. ಹಾಗೆ ಒಂದು ಫುಲ್ಲಾಗಿ ಚಿಕನ್ ತೊಗೊಂಡಿದ್ದೀನಿ. ಚಿಕನ್ ಎಷ್ಟು ತೊಗೊತೀವೋ ಅಷ್ಟೇ ರೈಸು ತೊಗೊಂಡ್ರೆ ನಿಮಗೆ ಟೇಸ್ಟ್ ಚೆನ್ನಾಗಿ ಬರುತ್ತೆ.
ಇವಾಗ ಸ್ವಲ್ಪ ಅರಿಶಿನ ಹಾಕ್ಕೊತಾ ಇದ್ದೀನಿ. ಅರಿಶಿನೂ ತೊಳೆಯೋಗ್ಲೂ ಹಾಕ್ಕೋಬೋದು, ಆಮೇಲೂ ಹಾಕ್ಕೋಬೋದು. ನಾನು ಸ್ವಲ್ಪ ತೊಳೆಯೋಗ್ಲೂ ಹಾಕೋತಾ ಇದ್ದೆ, ಇವತ್ತು ತೊಳೆಯುವಾಗ ಹಾಕ್ಕೊಂಡಿರಲಿಲ್ಲ, ಹಾಗೆ ಹಾಕ್ಕೊಂಬಿಟ್ಟು ಇವಾಗ ಇದಕ್ಕೆ ಹಾಕ್ಕೊತಾ ಇದ್ದೀನಿ. ಸ್ವಲ್ಪ ಫ್ರೈ ಮಾಡಿಬಿಟ್ಟು ನೀವು ರುಬ್ಬಿರೋ ಮಸಾಲ ಹಾಕ್ಕೊಂಡ್ರೆ ನಮಗೆ ಚೆನ್ನಾಗಿರುತ್ತೆ. ಬೇಕಂದರೆ ಇವಾಗ ನೀವು ಧನಿಯಾ ಪುಡಿ ಆ್ಯಡ್ ಮಾಡ್ಕೋಬೋದು, 1 ಸ್ಪೂನ್ 2 ಸ್ಪೂನ್ ಅಷ್ಟು. ಇವಾಗ ಸ್ವಲ್ಪ ಉಪ್ಪು ಹಾಕ್ಕೊಂಡು ಬೇಯಿಸ್ಕೊತಾ ಇದ್ದೀನಿ. ಉಪ್ಪು ಇವಾಗ ಹಾಕ್ಕೊಂಬಿಟ್ರೆ ಚೆನ್ನಾಗಿ ಚಿಕನ್ಗೆಲ್ಲ ಹಿಡ್ಕೊಂಬಿಡುತ್ತೆ. ನೀರು ಹಾಕಿದ್ಮೇಲೆ ಹಾಕಿದ್ರೆ ಸ್ವಲ್ಪ ಚಿಕನ್ ಎಲ್ಲ ಸಪ್ಪೆ ಸಪ್ಪೆ ಹೊಡಿಯುತ್ತೆ ಅಂತ ಹೇಳ್ಬಿಟ್ಟು ನಾನು ಇವಾಗ ಗರಂ ಮಸಾಲ ಹಾಕೋತಾ ಇದ್ದೀನಿ. ನಾನು ಆಲ್ಮೋಸ್ಟು 1 kgಗೆ 3 ಸ್ಪೂನ್ ಹಾಕ್ಕೊತಾ ಇದ್ದೀನಿ. ಚೆನ್ನಾಗಿರುತ್ತೆ 3 ಸ್ಪೂನ್ ಹಾಕ್ಕೊಂಡ್ರೆ. ಬೇಕಂದರೆ ಇನ್ನೂ 1 ಸ್ಪೂನ್ ಹಾಕ್ಕೊಬೋದು ಎಕ್ಸ್ಟ್ರಾ, ಇನ್ನೂ ಫ್ಲೇವರ್ ಗಮ್ ಅಂತ ಬರಲಿ ಅಂತ. ಯಾಕಂದರೆ ಏಲಕ್ಕಿ ಎಲ್ಲ ಹಾಕಿದ್ದೀವಲ್ಲ, ಅದೊಂಥರ ಫ್ಲೇವರ್ ಸಕ್ಕದಾಗಿರುತ್ತೆ. ನಾನು ಕರೆಕ್ಟಾಗಿ ಈ ಸ್ಪೂನಲ್ಲಿ 3 ಸ್ಪೂನ್ ಹಾಕ್ಕೊಂಡಿದ್ದೀನಿ. ಇನ್ನೂ ಸ್ವಲ್ಪ ಹಾಕಿದ್ರು ಇನ್ನೂ ಚೆನ್ನಾಗೇ ಇರೋದು. ಸಾಕು ಅಂದ್ಕೊಂಡೆ, ಯಾಕಂದರೆ ನಾನು ಗರಂ ಮಸಾಲ ಮಾಡಿ ತುಂಬ ದಿನ ಆಗಿತ್ತಲ್ವ, ಯಾವ ಥರ ಟೇಸ್ಟ್ ಆಗುತ್ತೆ ಅಂತ ನೋಡಬೇಕಾಗಿತ್ತು. ಇವಾಗ ನಾನು ಸ್ವಲ್ಪ ನೀರು ಹಾಕ್ಕೊತಾ ಇದ್ದೀನಿ ಮಿಕ್ಸಿ ಜಾರ್ಗೆ. ಚಿಕನ್ ಮುಳುಗೋ ಅಷ್ಟು ಹಾಕ್ಕೊಂಡು ಫಸ್ಟು ಸ್ವಲ್ಪ ಚಿಕನ್ನ ಚೆನ್ನಾಗಿ ಬೇಯಿಸ್ಕೊಂಬಿಡೋಣ ನಾವು. ಆಮೇಲೆ ನಾವು ಫುಲ್ಲಾಗಿ ನೀರು ಹಾಕ್ಕೋಬೇಕು. ಫಸ್ಟೇ ಎಲ್ಲ ನೀರು ಒಂದೇ ಸತಿ ಹಾಕ್ಬಿಟ್ಟು ಬೇಯಿಸಿದ್ರೆ ಏನಾಗುತ್ತೆ ಗೊತ್ತಾ, ಚಿಕನ್ಗೆ ಮಸಾಲ ಹಿಡ್ದು ಉಪ್ಪು ಹಿಡ್ದು ಬೇಯೋದೇ ಇಲ್ಲ. ಅದಕ್ಕೆ ಎಷ್ಟು ಚಿಕನ್ ಮುಳುಗೋ ಅಷ್ಟು ಹಾಕ್ಕೊಂಡು ಒಂದು 10 ನಿಮಿಷ ನೀರು ಕುದಿಯೋವರೆಗೂ ಚೆನ್ನಾಗಿ ಬೇಯಿಸ್ಕೊಂಡ್ರೆ ಆವಾಗ ಚಿಕನ್ನು ಟೇಸ್ಟಿಯಾಗಿರುತ್ತೆ. ಎಲ್ಲ ಆ ಸೊಪ್ಪಿಂದು ರಸ ಮತ್ತು ಉಪ್ಪು ಗರಂ ಮಸಾಲದೆಲ್ಲ ಹೇಳ್ಕೊಂಡಿರುತ್ತೆ. ಇವಾಗ ನೀವು ಮತ್ತು ಅಕ್ಕಿಗೆ ಎಷ್ಟು ಅಳತೆ ಬೇಕೋ ಅಷ್ಟು ನೀರು ಹಾಕೊಬೋದು, ಆವಾಗ ನಿಮಗೆ ಸರಿ ಹೋಗುತ್ತೆ. ಇವಾಗ ರೈಸ್ ಹಾಕೋತಾ ಇದ್ದೀನಿ. ನಾನು ಇದರಲ್ಲಿ 1 ಕಪ್ ಫುಲ್ಲಾಗಿ ಚಿಕನ್ ತೊಗೊಂಡಿದ್ದೆ, ಅದರಷ್ಟು ಅಳತೆಗೆ ನಾನು ರೈಸ್ ತೊಗೊತಾ ಇದ್ದೀನಿ. ಈ ಕ್ವಾಂಟಿಟಿ ಆದರೆ ಚೆನ್ನಾಗಿರುತ್ತೆ ನಿಮಗೆ ಫ್ಲೇವರು ಚಿಕನ್ನು. ಯಾಕಂದರೆ 1:1 ಹಾಕಿದ್ರೆ ಹೋಟೆಲ್ಸಲ್ಲೆಲ್ಲ ಹಾಗೆ ಮಾಡೋದು, ಅದಕ್ಕೆ ನಾನು ಹಾಗೆ ಮಾಡ್ತೀನಿ. ಇವಾಗ ನೋಡಿ ಆಲ್ಮೋಸ್ಟು ಆಗ್ತಾ ಬಂದಿದೆ. ನಾನು ಕರೆಕ್ಟಾಗಿ ಅಳತೆ ನೀರು ಹಾಕಿದ್ದೀನಿ. ಮಾಡೋಕ್ಕೂ ಮೊದಲೇ ಒಂದು ಅರ್ಧ ಗಂಟೆ ಮುಂಚಿತವಾಗಿ ನಿಮಗೆ ಅಕ್ಕಿ ನೆನೆಸಿಟ್ರೆ ಇನ್ನು ಬೇಗ ಆಗೋಗುತ್ತೆ. ನಾನು ನೋಡಿ ಒಂದು 10 ನಿಮಿಷಕ್ಕೆಲ್ಲ ಅನ್ನ ಎಲ್ಲ ಬೆಂದ್ಕೊಂಬಿಡ್ತು. ನಾನು ಅಳತೆ ನೀರು ಹಾಕ್ಕೊಂಡಿದ್ದೆ. ಇವಾಗ ಸ್ವಲ್ಪ ತುಪ್ಪ ಹಾಕ್ಕೊತಾ ಇದ್ದೀನಿ. ನಾನು ತುಪ್ಪ ಎಣ್ಣೆ ಎಲ್ಲ ಸ್ವಲ್ಪ ಕಮ್ಮಿನೇ ಯೂಸ್ ಮಾಡೋದು ಬಿರಿಯಾನಿಗಳಿಗೆ. ನಾನು ಅಷ್ಟೊಂದು ಹೆವಿಯಾಗಿ ತುಂಬ ಹಾಕೋಕ್ಕೆ ಹೋಗಲ್ಲ, ಕೈಗೆಲ್ಲ ಜಿಡ್ಡು ಅಂಟಬೇಕು ಅನ್ನೋ ಥರ. ಚೆನ್ನಾಗಿರುತ್ತೆ ಸ್ವಲ್ಪ ಎಣ್ಣೆ ಕಮ್ಮಿ ಯೂಸ್ ಮಾಡೋದ್ರಿಂದ. ಸ್ವಲ್ಪ ತುಪ್ಪ ಮೇಲ್ಗಡೆ ಹಾಕ್ಕೊಂಡ್ರೆ ಫ್ಲೇವರ್ ಇನ್ನೂ ಚೆನ್ನಾಗಿ ಕೊಡುತ್ತೆ ಅಂತ ಹೇಳ್ಬಿಟ್ಟು ಸ್ವಲ್ಪ ಹಾಕ್ಕೊಂಡಿದ್ದೀನಿ. ಇವಾಗ ಇದನ್ನು ಮುಚ್ಚಿಬಿಟ್ಟು ಒಂದು 15 ಮಿನಿಟ್ಸ್ ಬಿಡೋಣ. ಭಾರವಾಗಿ ಏನಾದರೂ ಮೇಲ್ಗಡೆ ಇಡೋಣ ಅಂದ್ಕೊಂಡು ನೀರಾದರೂ ಇಡ್ಬೋದು, ಇಲ್ಲ ಮನೇಲಿ ವೆಯ್ಟ್ ಇರೋ ಥರ ಯಾವುದಾದ್ರೂ ಏನಾದರೂ ಇದ್ರೆ ಇಡ್ಬೋದು. ನಾವು ಪುಟಾಣಿ ಕಲ್ಲಿತ್ತಲ್ವ, ಅದನ್ನು ಇಟ್ಬಿಟ್ಟು ಒಂದು 15 ಮಿನಿಟ್ಸ್ ಇದನ್ನು ದಮ್ಮಿಗೆ ಅಂತ ಬಿಡ್ತೀನಿ. ಆಮೇಲೆ ನೀವು ಮೊಸರು ಬಜ್ಜಿ ಪಕ್ಕದಲ್ಲಿ ಎಗ್ ಏನಾದರೂ ಬೇಯಿಸ್ಕೊಳ್ಳೋದಿದ್ರೆ ಏನಾದರೂ ಬೇರೆ ಕೆಲಸ ಮಾಡ್ಕೊಬೋದು. ಅಷ್ಟೊತ್ತಿಗೆ ಬಿರಿಯಾನಿ ಕೂಡ ರೆಡಿ ಆಯಿತು. ನೋಡಿ ಎಷ್ಟು ಚೆನ್ನಾಗಿದೆ ಅಲ್ವಾ ಕಲರು, ಒಂಚೂರು ಬೇರೆ ಕಲರ್ ಇಲ್ಲ. ಸ್ವಲ್ಪ ನಂದು ಏನಂದರೆ ಬಿಗ್ ಲೈಟು ಹೊಡ್ಕೊಂಬಿಟ್ಟಿದೆ, ಅದು ಹಾಕಿರಲಿಲ್ಲ, ಬರೀ ನನ್ನ ಮೊಬೈಲಲ್ಲಿ ಅಷ್ಟೇ ಇವತ್ತು ಶೂಟ್ ಮಾಡ್ತಾಯಿದ್ದೀನಿ. ಅದಕ್ಕೆ ಅಷ್ಟು ನಿಮಗೆ ಬ್ರೈಟಾಗಿ ಕಾಣಿಸ್ತಾ ಇಲ್ಲ. ಇಲ್ಲಾಂದರೆ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇತ್ತು ಅಂದರೆ ಸಿಕ್ಕಾಬಟ್ಟೆ ಚೆನ್ನಾಗಿ ಬಂದಿತ್ತು. ನನಗೆ ಆಶ್ಚರ್ಯ, ಎಷ್ಟೊಂದು ಹೋಟೆಲ್ ಸ್ಟೈಲಲ್ಲಿ ಬಂದ್ಬಿಟ್ಟಿದೆ ಅಂತ ಹೇಳ್ಬಿಟ್ಟು. ನೋಡಿ ಓಪನ್ ಮಾಡ್ತಾಯಿದ್ದೀನಿ, ಒಂದೊಂದು ಅಗ್ಲೂ ಫುಲ್ ಬಿಡಿಯಾಗಿ ಅಷ್ಟು ಚೆನ್ನಾಗಿ ಬಂದಿತ್ತು. ಸಕ್ಕತ್ತಾಗಿತ್ತು ಟೇಸ್ಟು ಕೂಡ. ಒಂದು ಸರಿ ಮಾಡ್ಕೊಂಡು ನೀವು ತಿಂದು ನೋಡಿ, ಸೂಪರಾಗಿದೆ ಅಂತ ಹೇಳ್ತೀರಾ. ಮನೆಯವರಂತೂ ಸಿಕ್ಕಾಬಟ್ಟೆ ಇಷ್ಟಪಟ್ಟರು. ಬಿರಿಯಾನಿ ಎಲ್ಲ ರೆಡಿಯಾಗಿತ್ತು. ಸಿದ್ದು ಬೇರೆ ಹಶ್ವಾಗಿತ್ತು. ಅಮ್ಮ ಯಾವಾಗ ಕೊಡ್ತೀಯ ನೀನು ಶೂಟ್ ಮಾಡಿ ಅಂತ ಹೇಳ್ತಾ ಇದ್ದ. ಅವನಿಗೆ ಪ್ಲೇಟಿಗೆ ಹಾಕ್ಕೊಟ್ಬಿಟ್ಟು ಆಮೇಲೆ ನಾನು ಮತ್ತೆ ತಿಂದ್ಬಿಟ್ಟು ಮತ್ತೆ ಸಾಯಂಕಾಲ ಒಂದು ರಿಸೆಪ್ಷನ್ ಇತ್ತು, ಅದಕ್ಕೆ ಹೊರಡಬೇಕಾಗಿತ್ತು. ಅದಕ್ಕೆ ರೆಡಿಯಾಗೋಕ್ಕೆ ಅಂತ ಹೊರಟೆ ನಾನು. ಮಧ್ಯಾಹ್ನ ಎಲ್ಲ ಬಿರಿಯಾನಿ ತಿಂದ್ಬಿಟ್ಟು ಮತ್ತೆ ಸಾಯಂಕಾಲ ಹೊರಡೋ ಅಷ್ಟೊತ್ತಿಗೆ ಆಲ್ಮೋಸ್ಟು ಟೈಮ್ ಆಯಿತು, ಒಂದು 6:30 ಮೇಲೆ ಆಯಿತು. ಇವಾಗ ನಾವು ಹೋಗ್ತಾ ಇದ್ದೀವಿ. ಸಂಡೇ ಅಲ್ವಾ, ಆ ಥರ ಏನು ಟ್ರಾಫಿಕ್ ಏನು ಇರಲಿಲ್ಲ. ಅಲ್ಲಲ್ಲಿ ಸಿಗ್ನಲ್ಸ್ ನಿಂತ್ಕೊಳ್ಳೋದು. ಆಮೇಲೆ ನಾನು ಸಿದ್ದು ಸ್ವಲ್ಪ ಅದು ಇದು ಅಂತ ಮಾತಾಡ್ಕೊಂಡು ಹೋಯ್ತ್ವಿ. ಸಿದ್ದಕ್ಕೆ ಫುಲ್ ನಿದ್ದೆ. ನಾನು ಅವನ್ನ ಮಲ್ಗಕ್ಕೆ ಬಿಡ್ತಾ ಇಲ್ಲ, ಮಲಗಬೇಡ ನನ್ನ ಜೊತೆ ಮಾತಾಡ್ಕೊಂಡಿರು ಅಂತ ಅಂದ್ಕೊಂಡಿದ್ದೆ. ಅವ್ನು ಮಲ್ಕೋತೀನಿ ಅಂತ ಇದ್ದ. ಬಾ ರೋಡ್ ನೋಡ್ಕೊಂಡು ಸ್ವಲ್ಪ ವೀಡಿಯೋಸ್ ಎಲ್ಲ ಮಾಡು ಅಂತ ಅವನ ಕೈಗೆ ಕೊಟ್ಬಿಟ್ಟಿದ್ದೆ, ನೀನು ಮಾಡ್ಕೊಂಡಿರು ಅಂತ ಹೇಳ್ಬಿಟ್ಟು. ಅವಾಗ ಸ್ವಲ್ಪ ಅವನು ಬ್ಯುಸಿಯಾಗಿರ್ತಾನೆ, ನಿದ್ದೆ ಮಾಡಲ್ಲ ಅಂತಂದರೆ. ನಿದ್ದೆ ಮಾಡಿಬಿಟ್ರೆ ಫುಲ್ ಅಲ್ಲಿ ಎದ್ದೇಳ್ಸೋಕ್ಕೆ ಕಷ್ಟ ಆಗುತ್ತೆ ಅಂತ ಹೇಳ್ಬಿಟ್ಟು, ಚಳಿಗೆ ಬೇರೆ ಮಲ್ಕೊಂಡ್ಬಿಡ್ತಾನೆ ಅಂತ. ಆಮೇಲೆ ಅಲ್ಲಿ ಇಲ್ಲಿ ಅಂತ ಹೋಗ್ಕೊಂಡು ಅದು ಇದು ಅಂತ ಮಾತಾಡ್ಕೊಂಡು ಹೋದ್ವಿ. ಅಷ್ಟೊತ್ತಿಗೆ ಚೌಟ್ರಿ ಬಂದೇ ಬಿಡ್ತು. ಚೌಟ್ರಿ ಚೆನ್ನಾಗಿ ಮೇನ್ ಎಂಟ್ರೆನ್ಸಲ್ಲಿ ಚೆನ್ನಾಗಿ ಕಾಣಿಸ್ತಾ ಇತ್ತು ನೋಡೋದಕ್ಕೆ ಲುಕ್ಸು. ಆಲ್ಮೋಸ್ಟ್ ಅವಾಗ ತಾನೇ ಎಲ್ಲರೂ ಬಂದು ಸೇರ್ತಾಯಿದ್ರು. ನಾವು ಕರೆಕ್ಟಾಗಿ ರಿಸೆಪ್ಷನ್ಗೆ ಯಾವ ಟೈಮ್ಗೆ ಹೋಗ್ಬೇಕು ಆ ಟೈಮ್ಗೆ ಹೋದ್ವಿ ಕರೆಕ್ಟಾಗಿ. ಮೇನ್ ಎಂಟ್ರೆನ್ಸಲ್ಲಿ ವೆಲ್ಕಮ್ ಡ್ರಿಂಕಾಗಿ ವಾಟರ್ ಮೆಲನ್ ಜ್ಯೂಸ್ ಏನೋ ಕೊಡ್ತಾಯಿದ್ರು. ಕೋಲ್ಡ್ ಆಗುತ್ತೆ ಅಂತ ನಾನು ಅಷ್ಟು ತೊಗೊಳಕ್ಕೆ ಹೋಗಿಲ್ಲ ಮೊದಲೇ. ಈಗ ತಾನೇ ಹುಷಾರು ತಪ್ಪಿ ಎದ್ದಿದ್ದೀನಿ, ಮತ್ತು ಹುಷಾರು ತಪ್ಪೋದ್ರೆ ಮತ್ತೆ
ಹೆಂಗಿರುತ್ತೆ ಕಷ್ಟ ಅಂತ ಹೇಳ್ಬಿಟ್ಟು ನಾನು ಅಷ್ಟು ಕುಡಿಯೋಕ್ಕೆ ಹೋಗಲಿಲ್ಲ. ಚಿಕ್ಕವ್ನು ಕುಡಿತೀನಿ ಅಂತ ಬಟ್ಟೆ ಮೇಲೆಲ್ಲ ಚೆಲ್ಕೊಂಬಿಟ್ಟಿದ್ನು. ಆಮೇಲೆ ಹೋಗಿ ಕೂತ್ಕೊಂಡ್ವಿ. ಇಲ್ಲಿ ಮೇಯ್ನಲ್ಲಿ ಇವ್ರನ್ನ ಮಾತ್ರನೇ ಶೂಟ್ ಮಾಡ್ತಾಯಿದ್ರು, ಅದನ್ನು ನಾನು ಶೂಟ್ ಮಾಡ್ಕೊಂಡು ಪಕ್ಕದಲ್ಲಿ ಕೂತ್ಕೊಂಡಿದ್ದೆ. ಫುಲ್ ಸ್ಟೇಜ್ ಮೇಲೆ ಹೋಗೋಣ ಅಂತಂದರೆ ಸಿಕ್ಕಾಬಟ್ಟೆ ಜನ, ಎಷ್ಟು ಜನ ಅಂದರೆ ಅಲ್ಲಿಂದ ಅಲ್ಲಿವರೆಗೂ ಫುಲ್ಲು ಕ್ಯೂ ನಿಂತಿತ್ತು. ಇವಾಗ ಹೋದ್ರೆ ಆಗಲ್ಲ ಅಂತ ಹೇಳ್ಬಿಟ್ಟು ನಾವು ಸೀಟಲ್ಲಿ ಕೂತ್ಕೊಂಡಿದ್ವಿ. ಬಂದು ರಿಲೇಟಿವ್ಸ್ ಎಲ್ಲ ಮಾತಾಡಿಸ್ಕೊಂಡು ಅದು ಇದು ಅಂತ ಹೇಳ್ಬಿಟ್ಟು ಕೂತ್ಕೊಂಡಿದ್ವಿ. ಇವನು ಚಿಕ್ಕವನು ಬೇರೆ ಸಿಕ್ಕಾಬಟ್ಟೆ ಹಠ ಮಾಡ್ತಾಯಿದ್ನು, ಹೋಗಬೇಕು ಅಂತ ಅಂದ್ಬಿಟ್ಟು. ಅವನ್ನ ಅಲ್ಲಿ ಇಟ್ಕೊಂಡು ಕೂರಿಸ್ಕೊಳ್ಳೋದೇ ಒಂದು ದೊಡ್ಡ ಕೆಲಸ ಆಗ್ಬಿಟ್ಟಿತ್ತು. ನೋಡಿ ಎಷ್ಟೊಂದು ಜನ ಇದ್ದಾರೆ. ಹೋಗೋಣ ಅಂದರೆ ಫುಲ್ ಅಲ್ಲಿಂದ ಅಲ್ಲಿವರೆಗೂ ಫುಲ್ ಕ್ಯೂ ಆಗಿದ್ರ. ಇನ್ನೊಂದು ಕಡೆಯಿಂದ ಸ್ವಲ್ಪ ಜನ ಬರ್ತಾಯಿದ್ರು. ಆಮೇಲೆ ಈ ಕಡೆ ಎಲ್ಲ ಬೈಯಕ್ಕೆ ಶುರು ಮಾಡಿದ್ರು. ನಾವೆಲ್ಲ ಇಲ್ಲಿ ವೆಯ್ಟ್ ಮಾಡ್ಕೊಂಡಿದ್ದೀವಿ, ಈ ಕಡೆ ಯಾಕೆ ಬರ್ತಾಯಿದ್ದಾರೆ ಅಂತ ಹೇಳ್ಬಿಟ್ಟು. ಆಮೇಲೆ ಒಂದೇ ಕಡೆ ಬನ್ನಿ, ಎರಡೆರಡು ಕಡೆ ಬಂದರೆ ಈ ಕಡೆ ಇರೋರೆಲ್ಲ ಬೈಕೊಂತಾರೆ ಅಂತ ಹೇಳ್ಬಿಟ್ಟು ಹಂಗೆ ಇದ್ದರು. ಅದಕ್ಕೆ ನಾವು ಎಲ್ಲೂ ಹೋಗೋಕ್ಕೆ ಹೋಗಲಿಲ್ಲ. ಆಮೇಲೆ ಚಿಕ್ಕವನ ಕಾಟ ತಡಿಯೋಕ್ಕಾಗ್ದೇ ಸ್ವಲ್ಪ ಹೊತ್ತು ಹೋಗ್ಬಿಟ್ಟು ಚಾಟ್ಸ್ ಎಲ್ಲ ತಿನ್ಕೊಂಡು ಬರೋಣ ಅಂದ್ಬಿಟ್ಟು ಹೋದ್ವಿ. ಯಾಕಂದರೆ ಯಾವಾಗಲೂ ಊಟ ಮಾಡಿಬಿಟ್ರೆ ಚಾಟ್ಸ್ ತಿನ್ನೋಕ್ಕಾಗಲ್ಲ ಅಲ್ವ. ಅದಕ್ಕೆ ಸುಮ್ಮನೆ ಹೋಗ್ಬಿಟ್ಟು ಚಾಟ್ಸ್ ಎಲ್ಲ ತಿನ್ಕೊಂಡು ಸ್ವಲ್ಪ ಒಂದು ಪಾನಿಪುರಿ ಮಸಾಲೆ ಪುರಿ ಎಲ್ಲ ತಿನ್ಕೊಂಡು ಎಗೇನ್ ಮತ್ತೆ ಹೋದ್ವಿ. ಅಲ್ಲಿ ಹೋಗಿ ಗಂಡು ಹೆಣ್ಣಿಗೆ ಹೋಗಿ ವಿಶ್ ಮಾಡಿಬಿಟ್ಟು ಹ್ಯಾಪಿ ಮ್ಯಾರಿಡ್ ಲೈಫ್ ಎಲ್ಲ ಹೇಳ್ಬಿಟ್ಟು ಅಲ್ಲಿ ವೀಡಿಯೋ ಮಾಡೋಣ ಅಂತಂದ್ರೆ ಅಲ್ಲೆಲ್ಲ ಮಾಡೋದು ಬೇಡ ಅಂತ ಹೇಳ್ಬಿಟ್ಟು ಅಲ್ಲೇ ಸ್ವಲ್ಪ ಫೋಟೋ ಶೂಟ್ಸ್ ಎಲ್ಲ ಮಾಡ್ಕೊಂಡು ಬಂದ್ವಿ. ಫೋಟೋ ಎಲ್ಲ ಸಿಗ್ದೂನೇ ತೆಗ್ದಿದ್ದು ಈ ಸತಿ ಸಿಕ್ಕಾಬಟ್ಟೆ ಚೆನ್ನಾಗಿ ತೆಗ್ದಿದ್ನು ಫೋಟೋಸ್ಗಳನ್ನಂತೂ. ಯಾವಾಗಲೂ ಅವ್ನು ತೆಗಿಯೋಕ್ಕೆ ಬಿಡ್ತಾ ಇರಲಿಲ್ಲ, ಈ ಸರಿ ಅವನ್ನೇ ತೆಗಿಯೋಕ್ಕೆ ಬಿಟ್ಟಿದ್ವಿ, ನೋಡೋಣ ಹೆಂಗೆ ತೆಗಿತಾನೆ ಅಂತ. ಆಮೇಲೆ ಸೀದಾ ಊಟಕ್ಕೆ ಹೋಗ್ಬಿಟ್ವಿ. ಚಾಟ್ಸ್ ಬೇರೆ ತಿಂದಿದ್ವಲ್ಲ, ಅದಕ್ಕೆ ಸುಮಾರು ಹೊತ್ತು ಕೂತ್ಕೊಂಡು ಮಾತಾಡ್ಕೊಂಡಿದ್ವಿ ರಿಲೇಟಿವ್ಸ್ ಜೊತೆ. ಆಮೇಲೆ ಸರಿ ಆಯಿತು, ಗಂಡು ಹೆಣ್ಣಿಗೆಲ್ಲ ವಿಷ ಆಯ್ತಲ್ವ, ಇವಾಗ ಸರಿ ಊಟಕ್ಕೆ ಹೋಗ್ಬಿಡೋಣ ನಡೀರಿ ಅಂತ ಹೋದ್ವಿ. ಚಿಕ್ಕವನ್ನ ಅವರಪ್ಪ ಕೂರಿಸ್ಕೊಂಡಿದ್ರು, ನಾನು ಸಿದ್ದು ಈ ಕಡೆ ಸೈಡಲ್ಲಿ ಕೂತ್ಕೊಂಡಿದ್ವಿ. ಯಾಕಂದರೆ ಅವನು ಏನು ಮಾಡ್ತಾನೆ ಅಂದರೆ ಫುಲ್ಲು ತಿನ್ನಬೇಕಾದ್ರೆ ಎಲ್ಲ ನನ್ನ ಸೀರೆ ಮೇಲೆ ಎಲ್ಲ ಬೆಳೆಸಿ ಗಲೀಜು ಮಾಡಿಬಿಡ್ತಾನೆ. ಆಮೇಲೆ ಮತ್ತೆ ಡ್ರೈ ಕ್ಲೀನ್ಗೆ ಕೊಡಬೇಕಾದ್ರೆ ಹಿಂಸೆ ಆಗುತ್ತೆ ಅಂತ ಹೇಳ್ಬಿಟ್ಟು ನಾನು ಅವ್ರ ಡ್ಯಾಡಿ ಕೈಗೆ ಕೊಟ್ಬಿಟ್ಟೆ. ನನ್ನ ಸೀರೆ ಎಲ್ಲ ಹಾಳು ಮಾಡ್ತಾನೆ, ದಯವಿಟ್ಟು ನೀನೇ ಇಟ್ಕೊಂಡು ಏನಾದರೂ ತಿನ್ನಿಸು ಅಂತ ಹೇಳ್ಬಿಟ್ಟು. ಆಮೇಲೆ ಇಲ್ಲಿ ಹೋಳಿಗೆ ಊಟ ಹಾಕ್ಸಿದ್ರು, ಚೆನ್ನಾಗಿತ್ತು ಹೋಳಿಗೆ ಎಲ್ಲ ಸಾಫ್ಟಾಗಿ, ಸಿಕ್ಕಾಬಟ್ಟೆ ಸಾಫ್ಟಾಗಿತ್ತು. ಬೇಳೆ ಹೋಳಿಗೆ ಮಾಡಿದರು. ನಾನು ಹೆಚ್ಚಿಗೆ ಬೇಳೆಗೆ ಹೋಳಿಗೆ ಎಲ್ಲೂ ತಿನ್ನಲ್ಲ, ಬಟ್ ಇಲ್ಲಿ ಸಿಕ್ಕಾಬಟ್ಟೆ ಚೆನ್ನಾಗಿ ಸಾಫ್ಟಾಗಿತ್ತು ಇಲ್ಲೂ ಕೂಡ. ಆಮೇಲೆ ತಿಂದ್ವಿ. ಆಮೇಲೆ ಮಸಾಲೆ ದೋಸೆ, ಆಮೇಲೆ ರೋಟಿ ಕರಿ, ಪಲಾವು, ಅನ್ನ, ಸಾಂಬಾರು, ಮದುವೆ ಮನೆ ಊಟ ಗೊತ್ತಲ್ಲ ಮಾಮೂಲಿ ಎಲ್ಲ ಇತ್ತು, ಚೆನ್ನಾಗಿತ್ತು. ಅಲ್ಲಿ ತಿನ್ನೋದನ್ನ ತಿಂದ್ಬಿಟ್ಟು ಬಂದ್ವಿ. ಫ್ರೂಟ್ ಸಲಾಡ್ ಎಲ್ಲ ತೊಗೊಂಡು ಐಸ್ ಕ್ರೀಮ್ ತಿನ್ನೋಕ್ಕೆ ಹೋಗಲಿಲ್ಲ, ಥ್ರೋಟ್ ಇನ್ಫೆಕ್ಷನ್ ಆದರೆ ಕಷ್ಟ ಅಂತ ಹೇಳ್ಬಿಟ್ಟು. ಅಲ್ಲಿ ಬಂದು ಚಿಕ್ಕವನು ಆಟ ಆಡ್ಕೊಂಡಿದ್ದ, ಅದು ಸ್ವಲ್ಪ ಮೇನ್ ಇಂಟ್ರೆಸ್ಟ್. ಚೆನ್ನಾಗಿತ್ತು, ಖಾಲಿಯಾಗಿ ಅವನು ಓಡ್ತಾ ಇದ್ದ. ನಮಗೆ ಯಾವ್ದಾದ್ರು ಸಡನ್ನಾಗಿ ಕಾರ್ಗಿರೋ ಹತ್ರಕ್ಕೆ ಹೋಗ್ಬಿಡ್ತಾನ ಅಂತ ಹೇಳ್ಬಿಟ್ಟು ಅಲ್ಲಿ ಬಂದು ಸ್ವಲ್ಪ ಹೊತ್ತು ವೆಯ್ಟ್ ಮಾಡ್ಕೊಂಡಿದ್ದೆ. ಅವನು ಆಟ ಆಡ್ಕೊಂಡಿದ್ದ, ಬಿಡು ಅಂತ ಹೇಳ್ತಾ ಇದ್ದ, ನಡಿ ಬೇಡ ಅಂತ ಹೇಳಿದ್ವಿ. ಆ ಕ್ಯಾಪ್ ಬೇರೆ ಹಾಕಿಸ್ಕೊತಾನೆ ಇರಲಿಲ್ಲ, ನನಗೆ ಶೀತ ಗಾಳಿ ಬೇರೆ ಬೀಸ್ತಾ ಇತ್ತಲ್ಲ, ಕ್ಯಾಪ್ ಹಾಕು ಅಂದರೆ ಕೇಳ್ತಾನೆ ಇರಲಿಲ್ಲ. ಆಮೇಲೆ ಸಿದ್ದು ಬಾ ಮಮ್ಮಿ ಸ್ವಲ್ಪ ಶೂಟ್ಸ್ ಎಲ್ಲ ಮಾಡ್ತೀನಿ ಅಂತ ಹೇಳಿದ್ನು. ನಾನು ಏನಪ್ಪ ನನ್ನ ಮಗ ಇಷ್ಟು ದೊಡ್ಡವನಾಗೋದನ್ನ ನನ್ನೇ ಕರಿತಾ ಇದ್ದಾನಲ್ಲ ಶೂಟ್ ಮಾಡೋಕ್ಕೆ ಅಂತ ಹೇಳ್ಬಿಟ್ಟು ಎಲ್ಲ ಫೋಟೋಸು ವೀಡಿಯೋಸು ಎಲ್ಲ ತೆಗ್ದಿದ್ದು. ಅವನು ಎಷ್ಟು ಚೆನ್ನಾಗಿ ಬಂದಿತ್ತು ಅಂದರೆ ಸಿಕ್ಕಾಬಿಟ್ಟೆ ಚೆನ್ನಾಗಿ ಬಂದಿತ್ತು. ನನಗೆ ಆಶ್ಚರ್ಯ ಆಯಿತು, ನನ್ನ ಮಗ ಎಷ್ಟು ದೊಡ್ಡವನಾಗ್ಬಿಟ್ನಾ ಅಂತ ಹೇಳ್ಬಿಟ್ಟು. ನಾನು ಲವ್ವಲ್ಲಿ ಅವ್ನು ಕಿಸ್ ಕೊಟ್ಟಿದ್ದು, ಥ್ಯಾಂಕ್ ಯು, ಚೆನ್ನಾಗಿ ತೆಕ್ಕೊಟ್ಟಿದ್ಯಾ ಅಂತ ಹೇಳ್ಬಿಟ್ಟು. ಪ್ರತಿ ಸತಿ ಕಿಶೋರ್ ತೆಕ್ಕೊಡೋರು, ಈ ಸರಿ ಸಿದ್ದು ತೆಗೆದಿದ್ದೆ, ಎಲ್ಲ ಚೆನ್ನಾಗಿ ಬಂದಿತ್ತು. ಅದಕ್ಕೆ ಖುಷಿಯಾಗೋಗಿತ್ತು ನನಗೂ. ಆಮೇಲೆ ಅಲ್ಲಿಂದ ಹೊರಟ್ವಿ, ಟೈಮ್ ಆಯಿತು ಅಂತ ಹೇಳ್ಬಿಟ್ಟು. ಚಿಕ್ಕವನು ಮಲ್ಕೊತಾನೆ ಅಂದ್ಕೊಂಡ್ವಿ, ಮಲಗಲಿಲ್ಲ. ಅವ್ನು ಸ್ವಲ್ಪ ಅಲ್ಲೇ ಊಟ ಎಲ್ಲ ತಿಂದಿದ್ದ, ಅದು ಇದು ಅಂತ ಹೇಳ್ಬಿಟ್ಟು. ನಾನು ಜಾಸ್ತಿ ತಿನ್ಸೋಕ್ಕೆ ಹೋಗಲಿಲ್ಲ, ಅವನು ಎಷ್ಟು ತಿಂತಾನೋ ಅಷ್ಟೇ ತಿನ್ನಿಸ್ಬಿಟ್ಟು ಆಮೇಲೆ ಅಲ್ಲಿಂದ ಮನೆ ಕಡೆ ಹೊರಟ್ವಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಡಿ. ಇನ್ನು ಯಾರೇ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಥ್ಯಾಂಕ್ ಯು ಸೋ ಮಚ್.